ಇಂದು ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲೆ ವಿಸರ್ಜನೆ ಕಾರ್ಯಕ್ರಮ ಆಯೋಜನೆ ಆಗಿದೆ. ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಮಾಲೆ ವಿಸರ್ಜನೆಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗುಂದಿ ಅಂಜನಾದ್ರಿ ಬೆಟ್ಟ 575 ಮೆಟ್ಟಿಲುಗಳನ್ನು ಏರಿ ಹನುಮನ ದರ್ಶನವನ್ನ ಪಡಿತಾ ಇದ್ದಾರೆ ಹನುಮ ಮಾಲಾಧಾರಿಗಳು. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶದಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹನುಮನ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟದಲ್ಲಿ ಇವತ್ತು ಹನುಮ ಮಾಲಾಧಾರಿಗಳಿಂದ ಮಾಲೆ ವಿಸರ್ಜನೆ ಕಾರ್ಯಕ್ರಮ ಆಯೋಜನೆ ಆಗಿರೋದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿಯನ್ನ ಕೊಟ್ಟರು. ಇಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ. ಈಗ ಮೂಲ ಸೌಕರ್ಯಗಳ ವ್ಯವಸ್ಥೆ ಸಹ ಆಗಿದೆ. ಸದ್ಯ ಹನುಮ ಮಾಲಾಧಾರಿಗಳು ಮಾಲಾ ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲಾಧಾರಿಗಳು ಜಮಾಯಿಸಿದ್ದಾರೆ. ಹೇಗಿದೆ ಅಲ್ಲಿ, ಏನ್ ಹೇಳ್ತಿದ್ದಾರೆ ಭಕ್ತರು, ಹೇಗ್ ನಡೀತಾ ಇದೆ ಅಲ್ಲಿನ ಮಾಲಾ ವಿಸರ್ಜನೆ ಕಾರ್ಯಕ್ರಮ? ಅರ್ಪಿತಾ, ನಿಜಕ್ಕೂ ಇವತ್ತು ಏನಂತಂದ್ರೆ ವಿಶ್ವ ಪ್ರಸಿದ್ಧಿ ಆನೆಗುಂದಿಯ ಏನು ಅಂಜನಾದ್ರಿ ಬೆಟ್ಟ ಇದೆ. ಇವತ್ತು ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಿಂದ ಲಕ್ಷಾಂತರ ಹನುಮ ಮಾಲಾಧಾರಿಗಳು ಅಂಜನಾದ್ರಿ ಬೆಟ್ಟದತ್ತ ಹರಿದು ಬಂದಿರುವಂಥದ್ದು. ಈ ಮುಂಚೆ ಏನಂತಂದರೆ ಹನುಮ ಮಾಲಾಧಾರಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಹಾಗಾಗಿ ಇವತ್ತು ವಿಸರ್ಜನೆ ಅಂದರೆ ಬೆಟ್ಟದಲ್ಲಿ ಹನುಮನ ದರ್ಶನ ಪಡೆದು ಇವತ್ತು ಹನುಮ ಮಾಲಾಧಾರಿಗಳು ಏನಂತಂದರೆ ಹನುಮ ಮಾಲೆ ವಿಸರ್ಜನೆ ಮಾಡುವಂಥದ್ದು. ಹಾಗಾಗಿ ಭಕ್ತರು ಏನಂತಂದರೆ ಭಕ್ತಿಯಿಂದ ಏನು ಅಂಜನಾದ್ರಿ ಬೆಟ್ಟದ ಒಂದು 575 ಮೆಟ್ಟಲುಗಳಿವೆ. ಆ ಮೆಟ್ಟಲುಗಳನ್ನು ಹತ್ತುವ ಮೂಲಕ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುವ ಮೂಲಕ ತಮ್ಮ ಭಕ್ತಿಯನ್ನು ಮೊಳಗುತ್ತಿದ್ದಾರೆ. ಈಗ ಏನಂತಂದರೆ ಸಂಪೂರ್ಣವಾಗಿ ಬೆಟ್ಟದಲ್ಲಿ ಕೇಸರಿಮಯ ಆಗಿರುವಂಥದ್ದು. ಇವತ್ತು ಲಕ್ಷಾಂತರ ಭಕ್ತರು ಅಂದರೆ ಈ ಕೊಪ್ಪಳದಲ್ಲಿ ಸಹ ಅಂಜನಾದ್ರಿಗೆ ಸಾಕಷ್ಟು ಭಕ್ತರು ಇರುವಂಥದ್ದು. ಅದೇ ರೀತಿ ಅಕ್ಕಪಕ್ಕ ಜಿಲ್ಲೆದ ಏನು ಬೆಳಗಾವಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ರಾಯಚೂರು ಇರ್ಬೋದು, ಮತ್ತು ಏನಿದ್ದರೆ ನೋಡ್ತಾ ಇರ್ಬೋದು ನೀವು ಈ ಭಕ್ತರು ಯಾವ ರೀತಿಯಾಗಿ ನೀವು ಇಲ್ಲಿ ನೆರೆದಿದ್ದಾರೆ ಅಂತೇಳಿ. ನೀವು ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. 575 ಮೆಟ್ಟಲುಗಳನ್ನು ಹತ್ತುವ ಮೂಲಕ ಏನಂತಂದರೆ ಭಕ್ತಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಮತ್ತು ಊದಿನ ಕಡ್ಡಿ ಅವರು ಏನು ಒಂದು ಅರಿಕೆಯನ್ನು ತೀರಿಸುವುದಕ್ಕೋಸ್ಕರ ಇವತ್ತು ಅಂದ್ರೆ ಮಧ್ಯರಾತ್ರಿಯಿಂದನೇ ಇವತ್ತು ಭಕ್ತರು ಒಂದು ಅಂಜನಾದ್ರಿ ಬೆಟ್ಟಿಗೆ ಹರಿದು ಬಂದಿರುವಂಥದ್ದು. ಸುಮಾರು ಲಕ್ಷಾಂತರ ಹನುಮ ಮಾಲಾಧಾರಿಗಳು ಇವತ್ತು ಹನುಮನ ದರ್ಶನ ಪಡೆದು ಹನುಮ ಮಾಲೆಯನ್ನು ವಿಸರ್ಜನೆ ಮಾಡ್ತಾರೆ. ಗಣ್ಯರು ಸಹ ಇವರಿಗೆ ಇವತ್ತು ಸಾಥ್ ನೀಡಿರುವಂಥದ್ದು. ದೂರದಿಂದ ಕೆಲವು ಭಕ್ತರಂತರೂ ದೂರದ ಗದಗ್ಲಿಂದ, ಹುಬ್ಬಳ್ಳಿಯಿಂದ, ಬೆಳಗಾವಿಯಿಂದ ಕೂಡ ಪಾದಯಾತ್ರೆ ಕೂಡ ಬಂದಿರುವಂಥದ್ದು. ಅಂಜನಾದ್ರಿಯ ಏನು ಹನುಮನ ದರ್ಶನ ಪಡೆದಿರುವಂಥದ್ದು. ವರ್ಷದಿಂದ ವರ್ಷಕ್ಕೆ ಹನುಮ ಮಾಲಾಧಾರಿಗಳ ಸಂಖ್ಯೆಯಲ್ಲೂ ಕೂಡ ಇವತ್ತೇನೆಂದ್ರೆ ಹೆಚ್ಚಳವಾಗ್ತಿರುವಂಥದ್ದು. ಸಣ್ಣ ಪುಟ್ಟ ಬಾಲಕರು ಸಹ ಹನುಮ ಮಾಲೆಯನ್ನು ಧರಿಸಿ ಇವತ್ತು ಹನುಮನ ದರ್ಶನ ಪಡೆಯುವ ಒಂದು ಕಾರ್ಯಕ್ಕೆ ಅಂದ್ರೆ ಹನುಮನ ದರ್ಶನವನ್ನು ವಿಸರ್ಜನೆ ಮಾಡುವುದಕ್ಕೆ ಕೂಡ ಹನುಮ ಮಾಲೆ ಕೂಡ ಇವತ್ತು ಬಂದಿರ್ಬೋದು. ನೀವು ನೋಡ್ತಾ ಇದ್ರಿ ಹನುಮನ ಬೆಟ್ಟ ಇವತ್ತು ಕೇಸರಿಮಯವಾಗಿರುವಂಥದ್ದು. ಎಲ್ಲಿ ನೋಡಿದ್ರು ಕೂಡ ಜೈ ಶ್ರೀರಾಮ್ ಎನ್ನುವ ಘೋಷಣೆ ಕೂಗುತ್ತಿರುವಂಥದ್ದು. ಅಪ್ಪು ಫೋಟೋ ಕಳೆದ ಬಾರಿ ಏನಂದ್ರೆ ಅಪ್ಪು ಫೋಟೋ ತಂದಿರುವಂಥದ್ದು. ಈ ಬಾರಿ ಕೂಡ ಅಪ್ಪು ಫೋಟೋ ಕೂಡ ಇವತ್ತು ಭಕ್ತರು ಅಂದ್ರೆ ಅಪ್ಪುಗೂ ಕೂಡ. ಧನ್ಯವಾದ ರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.